ಆತ್ಮೀಯ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತಿಸುತ್ತದೆ. ಇಂದಿನ ಈ ಒಂದು ತರಗತಿಯಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎನ್ನುವಂತಹ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡ್ತಾರೆ. ಹಾಗಾದರೆ ಈ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಅಂದರೆ ಏನು ಎನ್ನುವುದನ್ನು ನೋಡೋದಾದರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆದಂತಹ ಒಂದು ಬದಲಾವಣೆಗಳನ್ನೇ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಹೇಳಿ ನಾವು ನೋಡ್ಬೋದು. ಏನು ಬ್ರಿಟಿಷ್ ಆಳ್ವಿಕೆಯಿಂದ ಭಾರತದಲ್ಲಾದಂತಹ ಬದಲಾವಣೆಗಳನ್ನ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ನಾವು ನೋಡ್ಬೋದು. ಭಾರತಕ್ಕೆ ಯುರೋಪಿಯನ್ನರಾಗಿ ಆಗಮಿಸಿದಂತಹ ಇಂಗ್ಲಿಷರು ಪ್ರಾರಂಭದಲ್ಲಿ ವ್ಯಾಪಾರವನ್ನು ಮಾಡಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಾರತಕ್ಕೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಭಾರತ ನೂರಾರು ರಾಜರುಗಳಿಂದ ಭಾರತ ವಿವಿಧ ಭಾಗಗಳಾಗಿ ಹಂಚಿರೋದು. ಆ ರಾಜರೆಲ್ಲರೂ ತಮ್ಮ ತಮ್ಮ ಒಳಗಡೆ ಆಂತರಿಕ ಕಚ್ಚಾಟದಲ್ಲಿ ಸಹಿತ ತೊಡಗಿಕೊಂಡಿದ್ದರು. ಇಂತಹ ಸನ್ನಿವೇಶವನ್ನು ಗಮನಿಸಿದಂತಹ ಬ್ರಿಟಿಷರು ವ್ಯಾಪಾರದ ಜೊತೆಗೆ ರಾಜಕೀಯವಾಗಿಯೂ ಸಹಿತ ಭಾರತವನ್ನು ತಮ್ಮದಾಗಿಸಿಕೊಳ್ಬೇಕು ಎನ್ನುವಂತಹ ಒಂದು ಆಸೆಯನ್ನು ಹೊಂದಿ ಭಾರತೀಯ ರಾಜರ ನಡುವೆ ಒಡೆದಾಡುವಂತಹ ನೀತಿಯನ್ನ ಜೊತೆಗೆ ಕಾಲಕ್ಕನುಗುಣವಾಗಿ ರಾಜಕೀಯ ಏಕಸ್ವಾಮಿತ್ವವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದು ರಾಜರುಗಳ ಮಧ್ಯೆ ಸಂಧಾನವನ್ನು ಹಾಗೂ ಕೆಲವೊಂದು ರಾಜರ ಜೊತೆ ಯುದ್ಧಗಳನ್ನು ಸಹಿತ ಬ್ರಿಟಿಷರು ಮಾಡಿದರು. ಹೀಗೆ ಭಾರತದಲ್ಲಿ ಬ್ರಿಟಿಷರು ಭಾರತೀಯರದ್ದೇ ಆದಂತಹ ಒಂದು ಅರಾಜಕತೆಯ ಪರಿಸ್ಥಿತಿಯನ್ನು ಬಳಸಿಕೊಂಡು ಭಾರತದ ಇಡೀ ಭೂಭಾಗದ ಮೇಲಿನ ರಾಜಕೀಯ ಏಕಸ್ವಾಮಿತ್ವವನ್ನು ಹೊಂದುವಲ್ಲಿ ಯಶಸ್ವಿಯಾಗಿದೆ. ಆ ಒಂದು ಯಶಸ್ಸಿಗೆ ಕಾರಣ ಅವರು ಬಳಸಿದಂತಹ ಸಂಧಾನ ಹಾಗೂ ಯುದ್ಧ ತಂತ್ರ. ಹೀಗೆ ರಾಜಕೀಯ ಏಕಸ್ವಾಮಿತ್ವವನ್ನು ಯಶಸ್ವಿಯಾಗಿ ಗಳಿಸಿದಂತಹ ಇಂಗ್ಲಿಷರು ಅದನ್ನು ಶಾಶ್ವತವಾಗಿ ತಮ್ಮೆಡೆ ಇಟ್ಟುಕೊಳ್ಳಬೇಕೆನ್ನುವ ಉದ್ದೇಶದಿಂದಾಗಿ ಭಾರತದಲ್ಲಿ ಏಕರೂಪವಾದಂತಹ ಒಂದು ಆಡಳಿತ ಹಾಗೂ ಏಕರೂಪವಾದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ನಿರ್ಧರಿಸಿದರು. ಹೀಗಾಗಿ ಆ ಏಕರೂಪವಾದಂತಹ ಆಡಳಿತ, ಏಕರೂಪವಾದಂತಹ ರಾಜಕೀಯ ವ್ಯವಸ್ಥೆ ತಂದಾದ ಮೇಲೆ ಭಾರತದಲ್ಲಿ ಹಿಂದಿನಿಂದಲೂ ಬಂದಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಯಿತು. ಆ ಬದಲಾವಣೆಗಳಲ್ಲಿ ನಾವು ಪರಿಣಾಮಗಳ ರೂಪದಲ್ಲಿ ಅಭ್ಯಾಸ ಅದು ಭಾರತದ ಶಿಕ್ಷಣ ಪದ್ಧತಿಯಾಗಿರ್ಬೋದು, ಭಾರತದ ಕೃಷಿ ವ್ಯವಸ್ಥೆ ಆಗಿರ್ಬೋದು, ಭಾರತದ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲವೂ ಪ್ರಾರಂಭಿಕವಾಗಿ ಭಾರತೀಯರಿಂದಲೇ ಕಟ್ಟಲ್ಪಟ್ಟಂತವುಗಳಾಗಿವೆ. ಉದಾಹರಣೆಗೆ ಶಿಕ್ಷಣ ಗುರುಕುಲ ಪದ್ಧತಿಯಲ್ಲಿ ಇತ್ತು. ಆದರೆ ಅದು ಬ್ರಿಟಿಷ್ ಆಳ್ವಿಕೆಯ ನಂತರದಲ್ಲಿ ಬದಲಾಗಿ ಇಂದಿನ ಈ ಶಿಕ್ಷಣದ ವ್ಯವಸ್ಥೆಯನ್ನು ನಾವೇನು ಪಡ್ಕೊಳ್ತಾ ಇದ್ದೀವಿ ಅದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದ ಫಲ. ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಗಳು ಮೊದಲು ಭಾರತೀಯರಲ್ಲಿ ಕೇವಲ ಹಳ್ಳಿಗಳಲ್ಲಿರ್ತಕ್ಕಂತಹ ಒಂದು ಪಂಚಾಯಿತಿ ಅಥವಾ ಊರಿನ ಹಿರಿಯರಿಂದಲೇ ನಿರ್ಧಾರವಾಗ್ತಿತ್ತು. ಅದರ ನಂತರದಲ್ಲಿ ನ್ಯಾಯಾಲಯಗಳ ಸ್ಥಾಪನೆಗಳು. ಹೀಗೆ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಅದಕ್ಕೆಲ್ಲದಕ್ಕೂ ಕಾರಣ ಅಂತಂದ್ರೆ ಬ್ರಿಟಿಷರು ತಮ್ಮ ರಾಜಕೀಯ ಏಕಸ್ವಾಮಿತ್ವವನ್ನು ಶಾಶ್ವತವಾಗಿ ತಮ್ಮಲ್ಲಿ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಜಾರಿಗೆ ತಂದಂತಹ ಏಕರೂಪ ರಾಜಕೀಯ ವ್ಯವಸ್ಥೆ ಹಾಗೂ ಏಕರೂಪ ಆಡಳಿತ ವ್ಯವಸ್ಥೆಗಳೇ ಕಾರಣ. ಅದಾದಮೇಲೆ ಭಾರತದ ಎಲ್ಲ ಕ್ಷೇತ್ರಗಳು ಬದಲಾಗ್ತಾ ಹೋಗ್ತವೆ. ಆ ಬದಲಾವಣೆ ಹೇಗಾಯಿತು ಎನ್ನುವಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದಾಗ ಪ್ರಾರಂಭಿಕವಾಗಿ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಆದ ಬದಲಾವಣೆಗಳನ್ನು ನೋಡೋದಾದ್ರೆ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ನಾಗರಿಕ ಸೇವೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಾಗರಿಕ ಸೇವೆಯನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ ಕಾರ್ನ್ವಾಲಿಸ್. ಈ ಕಾರ್ನ್ವಾಲಿಸ್ ಭಾರತದಲ್ಲಿ ನಾಗರಿಕ ಸೇವೆಯನ್ನು ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದ. ಅದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ನೋಡೋದಾದ್ರೆ, ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ವ್ಯಾಪಾರಕ್ಕೆ ಅನುಕೂಲವಾಗಲಿ ಎನ್ನುವ ಉದ್ದೇಶದಿಂದಾಗಿ ನೌಕರರನ್ನ ಆಯ್ಕೆ ಮಾಡಿತು. ಆ ಆಯ್ಕೆ ಮಾಡಿದಂತಹ ನೌಕರರಿಗೆ ಕಂಪನಿಯ ಪರವಾಗಿ ವ್ಯಾಪಾರ ಮಾಡುವಂತಹ ಒಂದು ಅನುಮತಿಯನ್ನ ನೀಡಲಾಗಿತ್ತು. ಆದರೆ ನೌಕರರಾಗಿ ನೇಮಕಗೊಂಡಂತಹ ವ್ಯಕ್ತಿಗಳು ಕಂಪನಿಯ ನೀತಿ ನಿಯಮಗಳ ಅನುಗುಣವಾಗಿ ವ್ಯಾಪಾರ ಮಾಡದೆ ವೈಯಕ್ತಿಕ ಸ್ವಾರ್ಥಪರತೆಯಿಂದ ಹೆಚ್ಚಿನ ಶ್ರೀಮಂತರಾಗಬೇಕು ಎನ್ನುವಂತಹ ಒಂದು
ಸ್ವಾರ್ಥ ಆಸಕ್ತಿಯಿಂದಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ವ್ಯಾಪಾರದಲ್ಲಿ ಬ್ರಿಟಿಷ್ ಕಂಪನಿ ಹಾಗೂ ಸರ್ಕಾರಕ್ಕೆ ನಷ್ಟ ಆಗುವಂತಹ ಒಂದು ಕೆಲಸದಲ್ಲಿ ತೊಡಗಿದರು. ಇದರಿಂದಾಗಿ ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಆ ಒಂದು ಭ್ರಷ್ಟ ವ್ಯಾಪಾರಿಗಳ ಒಂದು ಕಾರ್ಯವನ್ನು ತಡೆ ಹಿಡಿಯುವ ಸಲುವಾಗಿ 1773ರಲ್ಲಿ ರೆಗ್ಯುಲೇಟಿಂಗ್ ಶಾಸನವನ್ನು ಜಾರಿಗೆ ತಂದಿತು. ರೆಗ್ಯುಲೇಟಿಂಗ್ ಶಾಸನವನ್ನ ಜಾರಿಗೆ ತಂದಿತು. ಇದರ ಕಾರ್ಯವೇನು ಅಂತಂದ್ರೆ ನಿಯಂತ್ರಣವನ್ನ ಹೇರುವುದು ಅಂತ. ಹಾಗಾದ್ರೆ ಯಾವುದರ ಮೇಲೆ ನಿಯಂತ್ರಣ ಹೇರುವುದು ಅಂತಂದ್ರೆ ಭ್ರಷ್ಟ ವ್ಯಾಪಾರದಲ್ಲಿ ತೊಡಗಿಕೊಂಡಂತಹ ಆ ನೌಕರರ ಒಂದು ಭ್ರಷ್ಟಾಚಾರದ ಮೇಲೆ ನಿಯಂತ್ರಣವನ್ನು ಹೇರುವುದು ಈ ರೆಗ್ಯುಲೇಟಿಂಗ್ ಶಾಸನದ ಉದ್ದೇಶ. ಹೀಗೆ 1773ರಲ್ಲಿ ರೆಗ್ಯುಲೇಟಿಂಗ್ ಶಾಸನ ಬಂದದ್ದು ಕಂಪನಿಯಲ್ಲಿದ್ದಂತಹ ಭ್ರಷ್ಟಾಚಾರ ಮಾಡುತ್ತಿರ್ತಕ್ಕಂತಹ ನೌಕರರ ಒಂದು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಬಂತು. ಜೊತೆಗೆ ಸಾಮಾನ್ಯ ಶಕ 1800ರಲ್ಲಿ ಇನ್ನು ಮುಂದೆ ನೌಕರರಿಗೆ ಶಿಕ್ಷಣವನ್ನು ಒದಗಿಸುವಂತಹ ನಿಟ್ಟಿನಿಂದ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಎಂಬ ಕಾಲೇಜನ್ನು ಪ್ರಾರಂಭಿಸಿದರು. ಅಂದ್ರೆ ನೌಕರರಿಗೆ ಶಿಕ್ಷಣವನ್ನು ಒದಗಿಸುವಂತಹ ನಿಟ್ಟಿನಿಂದ ನೌಕರರಾಗಿ ಸೇರ ಬಯಸುವಂತಹ ವ್ಯಕ್ತಿಗಳಿಗೆ ಶಿಕ್ಷಣವನ್ನು ಒದಗಿಸುವುದರಿಂದ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಎನ್ನುವಂತಹ ಒಂದು ಕಾಲೇಜನ್ನು ಪ್ರಾರಂಭಿಸಿದರು. ಆದರೆ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಬಂದಂತಹ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಕಾಲೇಜನ್ನು ಬೆಂಬಲಿಸಲಾರದೆ ಆ ನೌಕರರನ್ನ ನೇಮಿಸುವಂತಹ ಒಂದು ಅಧಿಕಾರವನ್ನು ತನ್ನ ಹಿಡಿತದಲ್ಲಿಯೇ ಇತ್ತು. ಅದು ಎಲ್ಲಿಯವರೆಗೆ ಅಂತಂದ್ರೆ 1853ರವರೆಗೂ. ಈಸ್ಟ್ ಇಂಡಿಯಾ ಕಂಪನಿ 1853ರವರೆಗೂ ಸಹಿತ ಕಂಪನಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೌಕರರನ್ನ ಆಯ್ಕೆ ಮಾಡುವಂತಹ ಎಲ್ಲ ಅಧಿಕಾರವನ್ನು ತನ್ನ ಹಿಡಿತದಲ್ಲೇ ಇತ್ತು. ಆ ನಂತರ ಅಂದ್ರೆ 1853ರ ನಂತರದಲ್ಲಿ ಕಂಪನಿಗೆ ನೇಮಕಗೊಳ್ಳುವಂತಹ ಪ್ರತಿ ನೌಕರರು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿಯೇ ಆಯ್ಕೆಗೊಳ್ಳಬೇಕು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಅಂದ್ರೆ ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ನೇಮಿಸಿದಂತಹ ನೌಕರರು ಮಾತ್ರ ಒಂದು ಸೇವೆಗೆ ಹಾಜರಾಗಬೇಕಾಗ್ತದೆ. ಆದರೆ ನಂತರದಲ್ಲಿ 1853ರ ನಂತರ ಪ್ರತಿ ನೌಕರಿಗೂ ಸಹಿತ ಪ್ರತಿ ಸೇವೆಯನ್ನು ಪಡಿಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವುದರ ಮೂಲಕ ಆ ಒಂದು ಪರೀಕ್ಷೆಯಲ್ಲಿ ಆಯ್ಕೆ ಆಗುವುದರ ಮೂಲಕವಾಗಿ ಮಾತ್ರ ನೌಕರಿಯನ್ನು ಪಡೆಯಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅಂದಿನಿಂದ ಇಂದಿನವರೆಗೆ ಈಗಲೂ ಸಹಿತ ನಾವು ದೇಶದ ನಾಗರಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇರತಕ್ಕಂತಹ ಪ್ರಮುಖ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವುದರ ಮೂಲಕವಾಗಿ ಪಡೆದುಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಉದಾಹರಣೆಗೆ IAS ಆಗಿರ್ಬೋದು, IPS ಆಗಿರ್ಬೋದು, IFS ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ಭಾರತೀಯ ಅಖಿಲ ಭಾರತ ಸೇವೆಗಳು ಎಲ್ಲವುಗಳನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವಾಗಿ ಪಡೆದುಕೊಳ್ತಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ಆ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷಾ ಪದ್ಧತಿಯಿಂದ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳಾಗಲಿಲ್ಲ. ಅದು ಅಂದಿನ ಭಾರತದ ಶಿಕ್ಷಣ ವ್ಯವಸ್ಥೆಯ ಒಂದು ಗುಣಮಟ್ಟವನ್ನು ಸಹಿತ ತೋರಿಸುತ್ತೆ. ಹೀಗಾಗಿ ಭಾರತೀಯರಿಗೆ ಯಾವುದೇ ರೀತಿಯಾದಂತಹ ಅನುಕೂಲ ಆಗಲಿಲ್ಲ. ಜೊತೆಗೆ ಭಾರತೀಯರನ್ನ ಆ ಸಂದರ್ಭದಲ್ಲಿ ಅನುಮಾನದಿಂದ ನೋಡುವಂತಹ ಒಂದು ವ್ಯವಸ್ಥೆಯು ಸಹಿತ ಬಳಸಿತ್ತು. ಅದನ್ನ ಸ್ವತಃ ಲಾರ್ಡ್ ಕಾರ್ನ್ವಾಲಿಸ್ ಅವರ ಮಾತುಗಳಲ್ಲಿ ನಾವು ಕಾಣಬಹುದು. ಲಾರ್ಡ್ ಕಾರ್ನ್ವಾಲಿಸ್ ನಾಗರಿಕ ಸೇವೆಯಲ್ಲಿ ಕೆಲಸ ಮಾಡಲು ಭಾರತೀಯರು ಅರ್ಹರಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನು ನೀಡುವುದನ್ನು ನಾವು ಕಾಣ್ತೀವಿ. ಆ ಹೇಳಿಕೆ ಏನೆನ್ನುವುದನ್ನು ನಾವು ನೋಡಿದ್ರೆ ಹಿಂದೂಸ್ತಾನದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎನ್ನುವಂತಹ ಹೇಳಿಕೆಯನ್ನ ಕಾರ್ನ್ವಾಲಿಸ್ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು, ಹಿಂದೂಸ್ತಾನದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡುವುದರ ಮೂಲಕವಾಗಿ ಉತ್ತಮವಾದಂತಹ ಒಂದು ಸೇವೆಗಳನ್ನ ಪಡೆಯುವಲ್ಲಿ ಭಾರತೀಯರು ಅರ್ಹರಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡುವಂತಹ ರೀತಿಯಲ್ಲಿ ಆತನ ಮಾತುಗಳು ಕಂಡು ಬಂದುವಂತೆ.
ಜೊತೆಗೆ ಭಾರತೀಯರು ಕೇವಲ ಅತ್ಯಂತ ಕೆಳ ಹುದ್ದೆಗಳಲ್ಲಿಯೇ ಇರಬೇಕು. ಕಾರಣ ಅವರು ಭ್ರಷ್ಟರು ಎನ್ನುವಂತಹ ನಿಟ್ಟಿನಲ್ಲಿ ಭಾರತೀಯ ನೌಕರರನ್ನ ಅತ್ಯಂತ ಕೆಳ ಹುದ್ದೆಗಳಲ್ಲಿ ಇಟ್ಟು ಅವರು ಬೆಳೆಯದಂತೆ ತಡೆಯುವಂತಹ ಒಂದು ಪ್ರಯತ್ನ ಸಹಿತ ಆಯ್ತು ಎನ್ನುವಂಥದ್ದನ್ನು ನಾವು ಕಾಣಬಹುದು. ಹೀಗೆ ನಾಗರಿಕ ಸೇವೆಗೆ ಸಂಬಂಧಿಸಿದಂತೆ ಈ ಪ್ರಮುಖ ಅಂಶಗಳನ್ನ ನಾವು ನೋಡ್ಕೊಳ್ಬಹುದು. ನಂತರ ಬರ್ತಕ್ಕಂಥದ್ದು ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೂ ಬ್ರಿಟಿಷ್ ಆಳ್ವಿಕೆಯಿಂದ ಬದಲಾವಣೆ ಆಯಿತು. ಆ ಬದಲಾವಣೆಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಈ ನ್ಯಾಯಾಂಗ ವ್ಯವಸ್ಥೆ ಹೊಸದಾಗಿ ರೂಪುಗೊಳ್ಳುವುದಕ್ಕಿಂತ ಮುಂಚೆ ಒಂದು ಹಿನ್ನೆಲೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಆ ಹಿನ್ನೆಲೆ ಬಕ್ಸಾರ್ ಕದನದ ನಂತರ 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. ಆ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಅಧಿಕಾರಿ ವಿಕ್ಟರ್ ಮನ್ರೋ ವಿಜಯ ಸಾಧಿಸಿದ ನಂತರದಲ್ಲಿ ಆ ಒಂದು ಶತ್ರು ಸೈನ್ಯದಲ್ಲಿದ್ದಂತಹ ಶಾ ಆಲಂ, ಅದೇ ರೀತಿಯಾಗಿ ಮೀರ್ ಕಾಸಿಂ, ಜೊತೆಗೆ ಸೂಜಿದ್ದೌಲ್ ಇವರೆಲ್ಲರೂ ಸಹಿತ ತಮ್ಮ ಸಂಘಟನೆಗೆ ಸೋಲನ್ನು ಒಪ್ಪಿಕೊಳ್ಬೇಕಾಗಿದೆ. ಹೀಗೆ ಸೋತ ಪಡೆಯಲ್ಲಿದ್ದಂತಹ ಶಾ ಆಲಂನಿಂದ ಬ್ರಿಟಿಷರು ದಿವಾನಿ ಅಂದ್ರೆ ಕಂದಾಯ ವಸೂಲಿ ಮಾಡುವಂತಹ ಒಂದು ಹಕ್ಕನ್ನು ಪಡೆದರು. ಅದಾದ ನಂತರದಲ್ಲಿ 1765ರಲ್ಲಿ ಭಾರತಕ್ಕೆ ರಾಬರ್ಟ್ ಕ್ಲೈವ್ ಆಗಮನ ಆದ ನಂತರದಲ್ಲಿ ಆತ ದ್ವಿ ಸರ್ಕಾರ ಎನ್ನುವಂತಹ ಒಂದು ಪದ್ಧತಿಯನ್ನು ಜಾರಿಗೆ ತಂದರು. ಇದನ್ನ ದ್ವಿಪ್ರಭುತ್ವ ಸರ್ಕಾರ ಅಥವಾ ದ್ವಿಮುಖ ಸರ್ಕಾರ ಅಂತೇಳಿ ಸಹಿತ ಕರೆದಿದ್ದನ್ನು ನಾವು ಕಾಣಬಹುದು. ಹಾಗಾದ್ರೆ ದ್ವಿಪ್ರಭುತ್ವ ಸರ್ಕಾರ, ದ್ವಿಮುಖ ಸರ್ಕಾರ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಹೆಸರೇ ಹೇಳುವಂತೆ ದ್ವಿ ಅಂದ್ರೆ ಎರಡು, ಪ್ರಭುತ್ವ ಅಂತಂದ್ರೆ ಅಧಿಕಾರ. ಇಲ್ಲಿ ಅಧಿಕಾರದ ಹಂಚಿಕೆಯನ್ನ ನಾವು ಕಾಣ್ತೀವಿ ಅಂತ. ಆ ಅಧಿಕಾರದ ಹಂಚಿಕೆಯ ರೂಪದಲ್ಲಿ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಒಂದು ಅಧಿಕಾರಗಳ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಉದಾಹರಣೆಗೆ ಹೀಗಾಗಿ ದ್ವಿಮುಖ ಸರ್ಕಾರ ಅಥವಾ ದ್ವಿಪ್ರಭುತ್ವ ಸರ್ಕಾರ ಎನ್ನುವಂಥದ್ದು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಹಿತ ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಸಹಾಯಕವಾಯಿತು. ಹಾಗಾದ್ರೆ ಪ್ರಾರಂಭದಲ್ಲಿ ದ್ವಿಮುಖ ಸರ್ಕಾರ ಅಂತ ಎನ್ನುವಂಥದ್ದನ್ನು ನೋಡುವುದಾದರೆ ಕಂದಾಯ ವಸೂಲಿ ಮಾಡುವ ಹಾಗೂ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂತಹ ಆಡಳಿತ ನ್ಯಾಯದಾನಗಳನ್ನ ಸ್ಥಳೀಯ ಅಧಿಕಾರಿಗಳಿಗೆ ಬಿಟ್ಟುಕೊಡುವುದು ಹಾಗೂ ವಸೂಲಾದಂತಹ ಒಂದು ಕಂದಾಯದ ಹಣದ ನಿರ್ವಹಣೆಯನ್ನ ಬ್ರಿಟಿಷ್ ಕಂಪನಿ ಮಾಡಿಕೊಳ್ಳುವಂಥದ್ದನ್ನ ಈ ದ್ವಿಮುಖ ಸರ್ಕಾರ ಪದ್ಧತಿಯಲ್ಲಿ ನಾವು ಕಾಣ್ತೀವಿ. ಇದನ್ನೇ ಎರಡು ಪ್ರಕಾರದ ಅಧಿಕಾರದ ಹಂಚಿಕೆ ಅಂತೇಳಿ ನಾವು ಕಾಣ್ತೀವಿ. ಇದನ್ನ ಪರೀಕ್ಷಾ ದೃಷ್ಟಿಯಿಂದ ದ್ವಿಮುಖ ಸರ್ಕಾರ ಅಂದ್ರೆ ಏನು ಅಂತ ಸಹಿತ ಕರೀತಾರೆ. ಆ ಸಂದರ್ಭದಲ್ಲಿ ಕಂದಾಯ ವಸೂಲಿ ಮಾಡುವಂಥದ್ದು ಹಾಗೂ ಸ್ಥಳೀಯ ಆಡಳಿತ ಹಾಗೂ ನ್ಯಾಯ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಅಧಿಕಾರವನ್ನ ದೇಶೀಯ ನವಾಬರಿಗೆ ಕೊಟ್ಟು ಹಾಗೂ ವಸೂಲಾದಂತಹ ಕಂದಾಯದ ನಿರ್ವಹಣೆಯನ್ನ ಬ್ರಿಟಿಷ್ ಕಂಪನಿಯು ಮಾಡಿಕೊಡುತ್ತದೆ. ಈ ಪದ್ಧತಿಯನ್ನೇ ದ್ವಿಪ್ರಭುತ್ವ ಪದ್ಧತಿ ಅಥವಾ ದ್ವಿಮುಖ ಸರ್ಕಾರ ಅಂತ ಹೇಳಿ ಹೇಳೋದನ್ನು ನಾವು ಕಾಣ್ತೀವಿ. ಹೀಗೆ ಭಾರತದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸ್ಥಳೀಯ ನ್ಯಾಯದಾನವನ್ನ ಮಾಡುವಂತಹ ಅಧಿಕಾರ ಸ್ಥಳೀಯ ನವಾಬರಿಗೆ ಇತ್ತು. ಆದರೆ ನಂತರದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಆ ಮೂಲಕ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ಬದಲಿಸುವಂತಹ ನಿಟ್ಟಿನಲ್ಲಿ ತನ್ನದೇ ಆದಂತಹ ಯೋಜನೆಗಳನ್ನು ತಯಾರಿಸಿದಂತಹ ಮೊದಲ ಬ್ರಿಟಿಷ್ ವ್ಯಕ್ತಿ ಅಂತಂದ್ರೆ ವಾರ್ನ್ ಹೆಸ್ಟಿಂಗ್ಸ್ ಅಂತ. ವಾರ್ನ್ ಹೆಸ್ಟಿಂಗ್ಸ್ 1772ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂತಹ ವಾರ್ನ್ ಹೆಸ್ಟಿಂಗ್ಸ್ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಸ ರೂಪದಲ್ಲಿ ಜಾರಿಗೆ ತರುವಂತಹ ಕೆಲಸದಲ್ಲಿ ಪ್ರಪ್ರಥಮ ವ್ಯಕ್ತಿ ಅಂತ ಹೇಳಿ ಇದನ್ನ ಗುರುತಿಸಲಾಗಿದೆ. ಈ ವ್ಯಕ್ತಿಯು ಭಾರತದಲ್ಲಿ ಮೊದಲಿದ್ದ ನ್ಯಾಯಾಂಗ ವ್ಯವಸ್ಥೆಯನ್ನ ಬದಲಿಸಿ ಹೊಸದಂತಹ ರೂಪವನ್ನು ಕೊಟ್ಟರು. ಹಾಗಾದ್ರೆ ಈತನ ನ್ಯಾಯಾಂಗ ವ್ಯವಸ್ಥೆಯ ಹೊಸ ಯೋಜನೆ ಹೇಗಿತ್ತು ಎನ್ನುವಂಥದ್ದನ್ನು ನಾವು ನೋಡೋದಾದ್ರೆ ಪ್ರತಿ ಜಿಲ್ಲೆಯು ಎರಡು ರೀತಿಯಾದಂತಹ ಒಂದು ನ್ಯಾಯಾಲಯಗಳನ್ನು ಒಳಗೊಳ್ಳುವಂತೆ ಮಾಡಿದೆ.
ಪ್ರತಿ ಜಿಲ್ಲೆಯಲ್ಲಿ ಎರಡು ರೀತಿಯಾದಂತಹ ಒಂದು ನ್ಯಾಯಾಲಯ. ಆ ಎರಡು ರೀತಿಯಾದಂತಹ ನ್ಯಾಯಾಲಯಗಳಲ್ಲಿ ಒಂದು ದಿವಾನಿ ಅದಾಲತ್, ಮತ್ತೊಂದು ಫೌಜದಾರಿ ಅದಾಲತ್. ಈ ದಿವಾನಿ ಅದಾಲತನ್ನ ಇನ್ನೊಂದು ಹೆಸರಿನಿಂದ ನಾಗರಿಕ ನ್ಯಾಯಾಲಯ ಅಂತ ಹೇಳಿ ಕರೆಯುವುದಾದ್ರೆ, ಈ ಫೌಜದಾರಿ ಅದಾಲತನ್ನ ಅಪರಾಧ ನ್ಯಾಯಾಲಯ ಅಂತ ಹೇಳಿದ್ರೆ. ಹೀಗೆ ಒಂದು ಜಿಲ್ಲೆಯಲ್ಲಿ ನ್ಯಾಯಾಲಯದ ವ್ಯವಸ್ಥೆಯನ್ನ ಎರಡು ರೀತಿಯಾಗಿ ತನ್ನ ಯೋಜನೆಯ ಪ್ರಕಾರ ವಾರ್ನ್ ಹೇಸ್ಟಿಂಗ್ಸ್ ಸಿದ್ಧಪಡಿಸಿದೆ. ಒಂದು ದಿವಾನಿ ಅದಾಲತ್, ಇದನ್ನ ಇನ್ನೊಂದು ಹೆಸರಿನಿಂದ ನಾಗರಿಕ ನ್ಯಾಯಾಲಯವೆಂದು. ಎರಡನೇದಾಗಿ ಫೌಜದಾರಿ ಅದಾಲತ್ ಹೇಳಿ ಇದನ್ನ ಇನ್ನೊಂದು ಹೆಸರಿನಿಂದ ಅಪರಾಧ ನ್ಯಾಯಾಲಯ ಅಂತ ಹೇಳಿ ಗುರುತಿಸಿದನ್ನು ನಾವು ಕಾಣುತ್ತೇವೆ. ಪ್ರಸ್ತುತ ಈಗಿರುವ ನ್ಯಾಯಾಲಯ ವ್ಯವಸ್ಥೆಗಳನ್ನು ಸಹಿತ ನಾವು ಕಾಣುತ್ತೇವೆ. ನಾಗರಿಕ ನ್ಯಾಯಾಲಯಗಳೆಂದು, ಅಪರಾಧ ನ್ಯಾಯಾಲಯ. ನಾಗರಿಕ ನ್ಯಾಯಾಲಯದಲ್ಲಿ ಚರ್ಚೆಗೊಳ್ಳುವ ವಿಷಯಗಳೇ ಬೇರೆ, ಅಪರಾಧ ನ್ಯಾಯಾಲಯದಲ್ಲಿ ಚರ್ಚಿಸಿಕೊಳ್ಳುವ ವಿಷಯಗಳೇ ಬೇರೆ. ಹೆಸರೇ ಹೇಳುವಂತೆ ನಾಗರಿಕ ನ್ಯಾಯಾಲಯದ ವಿಷಯಗಳು ನಿತ್ಯ ಜೀವನದ ವ್ಯಾಜ್ಯಗಳನ್ನು ಪರಿಗಣಿಸುವಂತಹ ನಿಟ್ಟಿನಲ್ಲಿದ್ದರೆ, ಅಪರಾಧ ನ್ಯಾಯಾಲಯಗಳು ಅಪರಾಧ ಸಂಬಂಧಿತ ವಿಷಯಗಳ ಬಗ್ಗೆ ಚರ್ಚಿಸುವಂತಹ ವಿಷಯಗಳು. ಹೀಗೆ ದಿವಾನಿ ಅದಾಲತ್ ಮತ್ತು ಫೌಜದಾರಿ ಅದಾಲತ್ ಎನ್ನುವಂತಹ ಎರಡು ಬಗೆಯ ಜಿಲ್ಲಾ ನ್ಯಾಯಾಲಯಗಳನ್ನ ಈತ ಸ್ಥಾಪಿಸಿದ. ಇಲ್ಲಿ ಈ ದಿವಾನಿ ಅದಾಲತ್ನಲ್ಲಿ ಹಿಂದೂಗಳಿಗೆ ಸಂಬಂಧಿಸಿದಂತೆ ನ್ಯಾಯ ತೀರ್ಮಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರವೇ ಪರಿಹಾರವನ್ನು ನೀಡಲಾಗುತ್ತದೆ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಿಸಿದಂತೆ ನ್ಯಾಯ ತೀರ್ಮಾನವನ್ನು ಮಾಡುವಲ್ಲಿ ಮುಸ್ಲಿಂ ಕಾನೂನುಗಳ ಒಂದು ನೆರವನ್ನು ಪಡೆದುಕೊಳ್ಳಲಾಗ್ತದೆ. ಹೀಗೆ ನಾಗರಿಕ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ಅಂದಿನ ಒಂದು ಸಮಾಜದಲ್ಲಿ ಇರ್ತಕ್ಕಂತಹ ಹಿಂದೂ ಮುಸ್ಲಿಮರಿಗೆ ಅವರದ್ದೇ ಆದಂತಹ ಒಂದು ಕಾನೂನುಗಳ ಪ್ರಕಾರವಾಗಿ ಇಲ್ಲಿ ನ್ಯಾಯ ತೀರ್ಮಾನವನ್ನು ಮಾಡಲಾಗ್ತಿತ್ತು. ಹಿಂದೂಗಳಿಗೆ ಶಾಸ್ತ್ರ ಗ್ರಂಥಗಳ ಪ್ರಕಾರವಾದ, ಮುಸ್ಲಿಮರಿಗೆ ಅವರ ಶರೀಯತ್ ಕಾನೂನುಗಳ ಮೂಲಕವಾಗಿ ನ್ಯಾಯ ತೀರ್ಮಾನವನ್ನು ಮಾಡಲಾಗ್ತಿತ್ತು ಅಂತ. ಆದ್ರೆ ಅಪರಾಧ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹಿಂದೂ ಮುಸ್ಲಿಮರಿಗೆ ಒಂದೇ ಕಾನೂನಿನ ಅಡಿಯಲ್ಲಿಯೇ ತೀರ್ಮಾನವನ್ನು ನೀಡಲಾಗ್ತಿತ್ತು ಅಂತ. ಅದು ಮುಸ್ಲಿಂ ಕಾನೂನುಗಳ ಪ್ರಕಾರ. ನಾಗರಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡೂ ಸಮುದಾಯದ ಕಾನೂನುಗಳನ್ನು ಬಳಸಿಕೊಂಡ್ರೆ, ಈ ಅಪರಾಧ ಸಂಬಂಧಿಸಿದಂತಹ ವಿಷಯಗಳಿಗೆ ಚರ್ಚಿಸುವ ಸಂದರ್ಭದಲ್ಲಿ ಕೇವಲ ಮುಸ್ಲಿಂ ಕಾನೂನನ್ನು ಬಳಸಿಕೊಂಡು ಇಲ್ಲಿ ನ್ಯಾಯದಾನವನ್ನ ಮಾಡಲಾಗ್ತಿತ್ತು ಅಂತ. ನಂತರದಲ್ಲಿ ಆ ಒಂದು ವಿಷಯಗಳಲ್ಲಿ ಸಹಿತ ಬ್ರಿಟಿಷ್ ಕಾನೂನುಗಳು ಹೊಸ ಹೊಸ ಬದಲಾವಣೆಗಳನ್ನ ತರುವಂತದ್ದನ್ನ ಬಂತು ಅನ್ನೋದನ್ನ ನಾವು ನೋಡ್ಕೊತೀವಿ. ಇನ್ನು ಈ ದಿವಾನಿ ಅದಾಲತನ್ನ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯುರೋಪ್ನ ಜಿಲ್ಲಾ ಯುರೋಪ್ನ ನ್ಯಾಯಾಧೀಶರು ಇದರ ಮೇಲ್ವಿಚಾರಣೆಯನ್ನ ಮಾಡ್ತಾರೆ. ದಿವಾನಿ ಅದಾಲತ್ನ ಮುಖ್ಯಸ್ಥರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದರು ಅಂತಂದ್ರೆ, ಯುರೋಪ್ನಲ್ಲಿರ್ತಕ್ಕಂತಹ ಜಿಲ್ಲಾ ನ್ಯಾಯಾಧೀಶರು ಅಥವಾ ಜಿಲ್ಲಾಧಿಕಾರಿಗಳು ಇದರ ಮೇಲ್ವಿಚಾರಣೆಯನ್ನ ಮಾಡಿಕೊಳ್ತಾರೆ. ಫೌಜದಾರಿ ಎನ್ನುವಂತಹ ಒಂದು ನ್ಯಾಯಾಲಯದ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಜಿ ಎನ್ನುವಂತಹ ವ್ಯಕ್ತಿ, ಕಾಜಿ ಅಂತಂದ್ರೆ ನ್ಯಾಯಾಧೀಶರು ಅಂತ, ಅವರು ಈ ಫೌಜದಾರಿ ಅಥವಾ ಅಪರಾಧ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಮಾಡಿಕೊಳ್ತಿದ್ರು ಅಂತ. ಈ ಕಾಜಿಗಳ ಮೇಲೆಯೂ ಸಹಿತ ಯುರೋಪಿಯನ್ ಮುಖಂಡರ ಒಂದು ಹಿಡಿತವನ್ನ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ವಾರ್ನ್ ಹೇಸ್ಟಿಂಗ್ಸ್ ಭಾರತದಲ್ಲಿ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಎರಡು ಬದಲಾವಣೆಗಳನ್ನು ತಂದಿರತಕ್ಕಂಥದ್ದನ್ನ ನಾವು ಕಾಣ್ಕೊಳ್ಬಹುದು ಅಂತ ಹೇಳಿ. ನಂತರ ಬರ್ತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ. ಸಮಾಜದಲ್ಲಿ ಶಾಂತಿಯನ್ನ ಇರುವಂತೆ ನೋಡಿಕೊಳ್ಳುವಂತಹ ಒಂದು ವರ್ಗವನ್ನೇ ಇಲ್ಲಿ ಪೊಲೀಸ್ ವರ್ಗ ಅಂತ ನಾವು. ಈ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಬದಲಾವಣೆಯನ್ನು ತಂದಂತಹ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ, ನಾಗರಿಕ ಸೇವೆಯನ್ನ ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿಗೆ ಪೊಲೀಸ್ ವ್ಯವಸ್ಥೆಯಲ್ಲಿಯೂ ಸಹಿತ ಬದಲಾವಣೆಯನ್ನು ತಂದಂತಹ ವ್ಯಕ್ತಿಯಾಗಿ ಕಾಣಿಸಿರ್ತಾನೆ. ಅವನೇ ಲಾರ್ಡ್ ಕಾರ್ನ್ ವಾಲಿಸ್. ಈತ ಪೊಲೀಸ್ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆಯನ್ನು ತಂದ. ಆ ಮೂಲಕ ಪ್ರಥಮ ಬಾರಿಗೆ SP ಹುದ್ದೆಯನ್ನು ಸೃಷ್ಟಿಸಿದ ಅಂತ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವಂತಹ ಒಂದು ಹುದ್ದೆಯನ್ನ ಈತ ಸೃಷ್ಟಿಸತಕ್ಕಂಥದ್ದನ್ನ ನಾವು ಕಾಣ್ಕೋಬಹುದು. ಜೊತೆಗೆ ಒಂದು ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಹೊಸ ರೂಪದಲ್ಲಿ ವಿಂಗಡಿಸಿದೆ.
ಪ್ರತಿ ಜಿಲ್ಲೆಗಳನ್ನ ಠಾಣೆಗಳನ್ನಾಗಿ ವಿಂಗಡಿಸಿದರು. ಠಾಣೆಗಳನ್ನ ವಿಂಗಡಿಸಿ ಆ ಠಾಣೆಗಳನ್ನ ನೋಡಿಕೊಂಡು ಹೋಗುವ ಸಲುವಾಗಿ ಕೊತ್ವಾಲರನ್ನ ನೇಮಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಠಾಣೆಗಳನ್ನ ನೋಡಿಕೊಂಡು ಹೋಗುವ ಸಲುವಾಗಿ ಕೊತ್ವಾಲರು ಎನ್ನುವಂತಹ ವ್ಯಕ್ತಿ ಠಾಣೆಗಳನ್ನ ನೋಡಿಕೊಂಡು ಹೋಗ್ತಿದ್ರೆ, ಹಳ್ಳಿಗಳ ಭಾಗದಲ್ಲಿ ಆ ಒಂದು ಅಲ್ಲಿನ ನಾಗರಿಕ ಹಾಗೂ ಅಪರಾಧಕ್ಕೆ ಸಂಬಂಧಿಸಿದಂತೆ ವಿಷಯಗಳನ್ನ ನೋಡಿಕೊಂಡು ಹೋಗುವ ಸಲುವಾಗಿ ಮತ್ತೊಬ್ಬ ವ್ಯಕ್ತಿಯೇ ಯಾರು ಅಂದ್ರೆ ಚೌಕಿದಾರ್ ಎನ್ನುವಂತಹ ವ್ಯಕ್ತಿ ಅಂತ. ಹೀಗೆ ಪೊಲೀಸ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕಾರ್ನ್ವಾಲಿಸ್ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏನು, ಜಿಲ್ಲೆಯಲ್ಲಿ ಠಾಣೆಗಳನ್ನಾಗಿ ವಿಂಗಡಿಸಿ ಆ ಠಾಣೆಗಳನ್ನು ನೋಡುವಂತಹ ಅಧಿಕಾರವನ್ನ ಕೊತ್ವಾಲರೇ ವಹಿಸಿಕೊಂಡ್ರೆ, ಹಳ್ಳಿಗಳಲ್ಲಿ ನೋಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಅಧಿಕಾರವನ್ನು ಯಾರಿಗೆ ಕೊಡಲಾಯಿತು ಅಂತಂದ್ರೆ ಚೌಕಿದಾರ್ಗೆ ನೀಡಲಾಯಿತು. ಇಲ್ಲಿ ಚೌಕಿದಾರ್ಗೆ ಕೇವಲ ಹಳ್ಳಿ ಭಾಗದಲ್ಲಿರತಕ್ಕಂತಹ ನಾಗರಿಕ ವಿಷಯಗಳನ್ನ ನೋಡಿಕೊಂಡು ಹೋಗುವಂತಹ ಅಧಿಕಾರವನ್ನು ಮಾತ್ರ ನೀಡಲಾಗಿದೆ. ಆದರೆ ಠಾಣೆಗಳನ್ನ ನೋಡಿಕೊಂಡು ಹೋಗ್ತಿರ್ತಕ್ಕಂತಹ ಜಿಲ್ಲಾ ಹಂತದಲ್ಲಿ ಇರತಕ್ಕಂತಹ ಒಂದು ಕೊತ್ವಾಲರ ಅಧಿಕಾರ ಹಳ್ಳಿಗಳಲ್ಲಿ ಇರತಕ್ಕಂತಹ ಅಪರಾಧ ಕಾಯ್ದೆಗಳನ್ನ ನೋಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಸಹಿತ ಇತ್ತು ಅಂತ. ಹೀಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಉಂಟಾದಂತ ಈ ಬದಲಾವಣೆಗಳನ್ನ ನಾವು ಕಾಣಬಹುದು ಅಂತ ಹೇಳಿ. ಇನ್ನು ನಂತರ ಬರ್ತಕ್ಕಂಥದ್ದು ಆಧುನಿಕ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿ. ಆಧುನಿಕ ಶಿಕ್ಷಣ ವ್ಯವಸ್ಥೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಅಥವಾ ಆಧುನಿಕ ಶಿಕ್ಷಣದ ಆರಂಭ ಅಂತ ನಾವು ನೋಡ್ಬೋದು. ಭಾರತದಲ್ಲಿ ಪ್ರಾರಂಭಿಕವಾಗಿ ಒಂದು ಸಂಪ್ರದಾಯಬದ್ಧ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಂದ್ರೆ ಅಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂತಹ ಒಂದು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಕೇವಲ ಒಂದು ಸಮುದಾಯದವರಿಗೆ ಮಾತ್ರ ಶಿಕ್ಷಣದ ವ್ಯವಸ್ಥೆಯನ್ನ ಕೊಡಲಾಗ್ತಿತ್ತು. ಆದರೆ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಎಲ್ಲರಿಗೂ ಸಹಿತ ಶಿಕ್ಷಣ ಲಭಿಸುವಂತಹ ನಿಟ್ಟಿನಲ್ಲಿ ಹಂತ ಹಂತವಾಗಿ ಅದನ್ನು ಸಾರ್ವತ್ರಿಕಗೊಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗಿ ಅನ್ನೋದನ್ನ ನಾವು ಕಾಣಬಹುದು. ಪ್ರಾರಂಭದಲ್ಲಿ ಈ ಆಧುನಿಕ ಶಿಕ್ಷಣ ವ್ಯವಸ್ಥೆ ಒಂದು 18ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಭಾರತದಲ್ಲಿ ಯುರೋಪಿಯನ್ನರಾಗಿ ವ್ಯಾಪಾರಕ್ಕೆ ಬಂದಂತಹ ಬ್ರಿಟಿಷರ ಮಕ್ಕಳಿಗೆ ಆಗಿರ್ಬೋದು ಹಾಗೂ ಆಂಗ್ಲೋ ಇಂಡಿಯನ್ ರೂಪದಲ್ಲಿದ್ದಂತಹ ಇನ್ನುಳಿದ ಜನರ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಗಳನ್ನು ಪ್ರಾರಂಭದಲ್ಲಿ ತೆರೆಯಲಾಯಿತು. ಆದರೆ ಅದು ಕೇವಲ ಆ ವರ್ಗದ ಮಕ್ಕಳಿಗೆ ಮಾತ್ರ ಶಿಕ್ಷಣ ಲಭಿಸುವಂತಾಗಿ ಎಲ್ಲರಿಗೂ ಶಿಕ್ಷಣ ಲಭಿಸದೇ ಇಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹೊಸ ಆಧುನಿಕತೆಯನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಶಿಕ್ಷಣ ಕ್ಷೇತ್ರದಲ್ಲಿ ಆಧುನಿಕತೆಯನ್ನು ತಂದುಕೊಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಬ್ರಿಟಿಷ್ ಅಧಿಕಾರಿ ಅಂತಂದ್ರೆ ವಾರನ್ ಹೇಸ್ಟಿಂಗ್ಸ್. ಈತ ಆಧುನಿಕ ಶಿಕ್ಷಣವನ್ನ ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಮುಂದಾದ. ಜೊತೆಗೆ ಪ್ರಾರಂಭದಲ್ಲಿ ಕಲ್ಕತ್ತಾ ಮದ್ರಸಾ ಎನ್ನುವಂತಹ ಒಂದು ಹೊಸ ಶಿಕ್ಷಣ ಒಂದು ಕೇಂದ್ರವನ್ನ ಪ್ರಾರಂಭಿಸಿದರು. ಅದಾದ ಮೇಲೆ ವಾರನ್ ಹೇಸ್ಟಿಂಗ್ಸ್ನ ನಂತರದಲ್ಲಿ ಜೊನಾಥನ್ ಡಂಕನ್ ಎನ್ನುವಂತಹ ವ್ಯಕ್ತಿ, ಆತ ಬನಾರಸ್ನಲ್ಲಿ ಒಂದು ಸಂಸ್ಕೃತ ವಿದ್ಯಾಲಯವನ್ನು ಪ್ರಾರಂಭಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಸಾಂಪ್ರದಾಯ ಶಿಕ್ಷಣ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂತಹ ಒಂದು ಭಾರತದಲ್ಲಿ ವಾರನ್ ಹೇಸ್ಟಿಂಗ್ಸ್ನ ಆಗಮನದ ಮೂಲಕ ಹಾಗೂ ಜೊನಾಥನ್ ಡಂಕನ್ರ ಮೂಲಕವಾಗಿ ಒಂದು ಶಿಕ್ಷಣದ ಬೆಳವಣಿಗೆ ಹಂತ ಪ್ರಾರಂಭವಾಯಿತು ಅಂತ ನಾವು ನೋಡ್ತೀವಿ. ಇದಾದ ಮೇಲೆ ಅತಿ ಹೆಚ್ಚಿನ ಪ್ರಮಾಣದ ಶೈಕ್ಷಣಿಕ ಬದಲಾವಣೆ ಆದದ್ದು 1828ರ ಕಾಲ. ಆ ಸಂದರ್ಭದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತಕ್ಕೆ ಗವರ್ನರ್ ಆಗಿ ಆಗಮನ ಆದ ನಂತರದಲ್ಲಿ ಆತ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ. ಪ್ರಾರಂಭದಲ್ಲಿ ಆ ಗವರ್ನರ್ ಜನರಲ್ ಕಾರ್ಯಾಂಗದ ಹುದ್ದೆಯಲ್ಲಿ ಕಾನೂನು ಸಲಹೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನ ನೇಮಿಸುವಂತದ್ದನ್ನು ನಾವು ಕಾಣ್ತೀವಿ. ಆ ವ್ಯಕ್ತಿಯೇ ಮೆಕಾಲೆ, ಟಿ.ಬಿ. ಮೆಕಾಲೆ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತ. ಆ ವ್ಯಕ್ತಿಯನ್ನ ಕಾರ್ಯಾಂಗದ ಸದಸ್ಯರನ್ನ
ಶಿಕ್ಷಕರನ್ನಾಗಿ ನೇಮಕ ಮಾಡುವುದರ ಜೊತೆಗೆ ಸಾರ್ವಜನಿಕ ಶಿಕ್ಷಣದ ಸಮಿತಿಯ ಅಧ್ಯಕ್ಷರನ್ನಾಗಿಯೂ ಸಹಿತ ಲಾರ್ಡ್ ವಿಲಿಯಂ ಬೆಂಟಿಕ್ ಮೆಕಾಲೆಯನ್ನ ನೇಮಕ ಮಾಡುವುದನ್ನು ನಾವು ಕಾಣಬಹುದು. ಆ ಮೂಲಕ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಅತಿ ಹೆಚ್ಚಿನ ಒಂದು ಬದಲಾವಣೆಯ ರೂಪ ಬರಲು ಪ್ರಾರಂಭವಾಯಿತು ಅಂತೇಳಿ ನಾವು ಹೇಳ್ಬೋದು. ಹೀಗೆ ಸಾರ್ವಜನಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕಗೊಂಡಂತಹ ಟಿ.ಬಿ. ಮೆಕಾಲೆ 1835ರಲ್ಲಿ ಒಂದು ಶಿಕ್ಷಣ ವರದಿಯನ್ನ ನೀಡಿದರು. ಆ ಶಿಕ್ಷಣ ವರದಿಯೇ ಭಾರತೀಯ ಶಿಕ್ಷಣದ ತಳಹದಿಯಾಗಿ ರೂಪುಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪ್ರಸ್ತುತ ಈಗ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಣ ವ್ಯವಸ್ಥೆಯು ಮೆಕಾಲೆಯ ವರದಿಯ ಅನುಸಾರವಾಗಿ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಮೆಕಾಲೆ ಶಿಕ್ಷಣ ವರದಿಯನ್ನ ಮಂಡಿಸಿದ್ದು 1835ರಲ್ಲಿ. ಇದು ಭಾರತೀಯ ಶಿಕ್ಷಣದ ತಳಹದಿಯಾಗಿರ್ತಕ್ಕಂಥದ್ದು. ಹಾಗಾದ್ರೆ ಆ ಮೆಕಾಲೆ ಮಂಡಿಸಿದಂತಹ ಶಿಕ್ಷಣ ವರದಿ ಏನನ್ನ ಹೇಳ್ತದೆ ಅಂತಂದ್ರೆ, ರಕ್ತ ಮಾಂಸಖಂಡಗಳಲ್ಲಿ ಭಾರತೀಯರಾಗಿ ಅಭಿವ್ಯಕ್ತಿ, ಆಸಕ್ತಿ, ನೀತಿ ಹಾಗೂ ಬುದ್ಧಿವಂತಿಕೆಗಳಲ್ಲಿ ಬ್ರಿಟಿಷರನ್ನ ಹೋಲುವಂತಹ ಒಂದು ವಿದ್ಯಾಭ್ಯಾಸ ಬಳಗವನ್ನ ಸೃಷ್ಟಿ ಮಾಡುವಂತದ್ದಾಗಿದೆ ಎನ್ನುವಂತಹದ್ದನ್ನ ಈ ವರದಿಯಲ್ಲಿ ಮೆಕಾಲೆ ಹೇಳುವಂತದ್ದನ್ನು ನಾವು ಕಾಣಬೇಕು. ಅಂದ್ರೆ ಭಾರತೀಯರು ಮಾಂಸಖಂಡಗಳಲ್ಲಿ ಮಾತ್ರ ಭಾರತೀಯರಾಗಿ ಉಳಿದುಕೊಂಡು ಅವರ ವಿಚಾರಗಳಾಗಿರ್ಬೋದು, ಅವರ ಅಭಿವ್ಯಕ್ತಿಗಳಾಗಿರ್ಬೋದು, ಅವರ ನೀತಿಗಳಾಗಿರ್ಬೋದು ಹಾಗೂ ಅವರ ಬುದ್ಧಿವಂತಿಕೆಗಳೆಲ್ಲವೂ ಸಹಿತ ಇಂಗ್ಲಿಷರಾಗುವಂತಹ ಒಂದು ಇಂಗ್ಲಿಷರ ಸ್ಥಿತಿಯಂತೆ, ಇಂಗ್ಲಿಷರ ಗುಣಲಕ್ಷಣದಂತೆ ಇರತಕ್ಕಂತಹ ಒಂದು ವಿದ್ಯೆಯನ್ನ ಪಡೆದುಕೊಳ್ಳುವಂತಹ ಒಂದು ವರ್ಗ ಈ ಶಿಕ್ಷಣದ ವರದಿಯ ಮೂಲಕವಾಗಿ ರೂಪುಗೊಳ್ಳುತ್ತದೆ ಎನ್ನುವಂಥದ್ದನ್ನ ಮೆಕಾಲೆ ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ಕೊಂಡು ಅಂದಿನಿಂದ ಇಂದಿನವರೆಗೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನೇ ನಾವು ಬಳಸ್ಕೊಂಡು ಬಂದಿರತಕ್ಕಂಥದ್ದು. ಈಗ ಭಾರತದಲ್ಲಾದಂತಹ ಒಂದು ಹೊಸ ರಾಜಕೀಯ ಬದಲಾವಣೆಯ ಮೂಲಕವಾಗಿ ಹೊಸ ಶಿಕ್ಷಣ ಪದ್ಧತಿಯನ್ನು ನಾವು ಕಾಣುವಂತಾಗಿದೆ. ಅದನ್ನೇ ನಾವು NEP ರೂಪದಲ್ಲಿ ಈಗಿರ್ತಕ್ಕಂತಹ ಒಂದು ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ಕೊಳ್ಬೋದು. ಆ ಮೂಲಕ ಸನಾತನ ಭಾರತೀಯ ಸಂಸ್ಕೃತಿಯ ಶಿಕ್ಷಣ ಹಾಗೂ ಭಾರತೀಯ ತತ್ವಾದರ್ಶಗಳನ್ನ ಬಿಂಬಿಸುವಂತಹ ಒಂದು ಪಠ್ಯವನ್ನ ನಾವು ಅದರಲ್ಲಿ ಕಾಣ್ಕೊಳ್ಬಹುದು. ಹೀಗೆ ಮೆಕಾಲೆಯ ನಂತರದಲ್ಲಿ 1854 ವುಡ್ಸ್ ಆಯೋಗ ಎನ್ನುವಂಥದ್ದು ರೂಪುಗೊಂಡು ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ನಾಂದಿಯಾಯಿತು. ಅಲ್ಲಿ ಮುಂಬೈ, ಕಲ್ಕತ್ತಾ, ಮದ್ರಾಸ್ಗಳಲ್ಲಿ ಹೊಸ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ಆ ಮೂಲಕ ಆಧುನಿಕ ಶಿಕ್ಷಣ ವ್ಯವಸ್ಥೆ ಭಾರತಕ್ಕೆ ಹಂತವಾಗಿ ಈ ಮೂಲಕ ತಲುಪಿತು. ಹಾಗಾದ್ರೆ ಸಂಪ್ರದಾಯ ಶಿಕ್ಷಣ ವ್ಯವಸ್ಥೆಯಿಂದ ವಾರ್ನ್ ಹೆಸ್ಟಿಂಗ್ಸ್, ಜೊನಾಥನ್ ಡಂಕನ್, ಅದರ ಜೊತೆಗೆ ಮೆಕಾಲೆ, ವುಡ್ಸ್ ವರದಿ, ಈ ಬ್ರಿಟಿಷರ ಎಲ್ಲ ಹಂತವಾದಂತಹ ಒಂದು ಆಧುನಿಕ ಶಿಕ್ಷಣದ ಬದಲಾವಣೆಯ ಮೂಲಕ ಭಾರತೀಯರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿತು ಎನ್ನುವಂಥದ್ದನ್ನ ನಾವು ನೋಡ್ಬೋದು. ಅದನ್ನೇ ಇಂಗ್ಲಿಷ್ ಶಿಕ್ಷಣದಿಂದ ಉಂಟಾದಂತಹ ಪರಿಣಾಮಗಳು ಏನು ಎನ್ನುವಂಥದ್ದನ್ನ ನೋಡೋದ್ರ ಮೂಲಕ ತಿಳಿದುಕೊಳ್ಳೋಣ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಮೊದಲನೇ ಪರಿಣಾಮ ಆಧುನಿಕತೆ. ಭಾರತೀಯರಿಗೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಹಾಗೂ ರಾಷ್ಟ್ರೀಯವಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳುವಲ್ಲಿ ಇಂಗ್ಲಿಷ್ ಶಿಕ್ಷಣ ಭಾರತೀಯರಿಗೆ ನೆರವಾಯಿತು. ಯುರೋಪಿಯನ್ ಪರಿಕಲ್ಪನೆಗಳು ಅಂತ ಹೇಳಿ ನಾವು ಏನು ಕಲ್ತ್ಕೊಳ್ತೀವಿ, ಅದು ಜೀವನ ಶೈಲಿಯಲ್ಲಾಗಿರ್ಬೋದು, ನಮ್ಮ ಉದ್ಯೋಗಗಳಲ್ಲಾಗಿರ್ಬೋದು, ಅಥವಾ ನಮ್ಮ ಎಲ್ಲ ರೀತಿಯಾದಂತಹ ಒಂದು ಕೈಗಾರಿಕೆಗಳಾಗಿರ್ಬೋದು,
ಸಂಪನ್ಮೂಲಗಳ ಕ್ರೋಢೀಕರಣ ಆಗಿರ್ಬೋದು, ಆ ಯುರೋಪ್ನಲ್ಲಿ ಎಂತಹ ಬೆಳವಣಿಗೆಗಳು ಗೋಚರಿಸಿದ್ವು ಅವನ್ನೆಲ್ಲವನ್ನ ಆಧುನಿಕತೆಯ ರೂಪದಲ್ಲಿ ಭಾರತೀಯರು ಪಡೆದುಕೊಂಡರು ಎನ್ನುವಂಥದ್ದನ್ನ, ಅದೇ ರೀತಿಯಾಗಿ ಜಾತ್ಯಾತೀತತೆ, ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಮನೋಭಾವನೆಯನ್ನ, ಜೊತೆಗೆ ಒಂದು ರಾಷ್ಟ್ರದ ಆಳ್ವಿಕೆ ಜನರ ಹಿಡಿತದಲ್ಲಿರಬೇಕು, ಜನರ ಮತದ ಆ ಒಂದು ಸರ್ಕಾರದ ಪ್ರಮುಖ ಅಸ್ತ್ರವಾಗಿರಬೇಕು, ಹಾಗೂ ದೇಶದ ಪರಿಕಲ್ಪನೆಯನ್ನ ತಂದುಕೊಡುವಂಥದ್ದು ಅತಿ ಪ್ರಮುಖವಾಗಿ ಆರಂಭದಲ್ಲಿ ಭಾರತೀಯರಿಗೆ ನಾವೆಲ್ಲರೂ ಒಂದೇ ದೇಶ ಎನ್ನುವಂತಹ ಒಂದು ಮನೋಭಾವ ಇದ್ದಿತ್ತು. ಕಾರಣ ಭಾರತ ಬಹಳಷ್ಟು ರಾಜ್ಯಗಳಲ್ಲಿ ಹಂಚಿಕೊಂಡಿದೆ. ಹೀಗಾಗಿ ದೇಶ ಎನ್ನುವಂತಹ ಒಂದು ಏಕತೆ ಎನ್ನುವಂಥದ್ದನ್ನು ನಾವು ಈ ಕೆಲವೊಂದಿಷ್ಟು ಅಂಶಗಳಲ್ಲಿ ತಿಳಿದುಕೊಳ್ತೀವಿ ಇಂಗ್ಲಿಷ್ ಶಿಕ್ಷಣದ ಮೂಲಕ ಅಂತ ಹೇಳಿ ನೋಡ್ಕೊಳ್ಬಹುದು. ಇದು ಎರಡನೇದಾದಂತಹ ಒಂದು ಪರಿಣಾಮ. ಸ್ಥಳೀಯ ಭಾಷೆಗೆ ಹಾಗೂ ಸಾಹಿತ್ಯದ ಬೆಳವಣಿಗೆಗೆ ಇಂಗ್ಲಿಷ್ ಶಿಕ್ಷಣ ನೆರವು. ಇಂಗ್ಲಿಷ್ ಸಾಹಿತ್ಯ ಹಂತ ಹಂತವಾಗಿ ಭಾರತದ ಸ್ಥಳೀಯ ಭಾಷೆಗಳಲ್ಲಿ ಅನುವಾದಗೊಂಡು ಪ್ರಕಟಗೊಳ್ಳಲು ಪ್ರಾರಂಭ. ಹೀಗಾಗಿ ಅತಿ ಪ್ರಮುಖವಾದಂತಹ ಕೃತಿಗಳು, ಕಾದಂಬರಿಗಳು, ನಾಟಕಗಳು, ವಿಮರ್ಶಾ ಆಲೋಚನೆಗಳು ಎಲ್ಲವೂ ಸಹಿತ ಭಾರತದ ಸ್ಥಳೀಯ ಭಾಷೆಗೆ ಅನುವಾದಗೊಳ್ಳುವ ಜೊತೆಗೆ ಭಾರತೀಯರು ಸಹಿತ ತಮ್ಮದೇ ಆದಂತಹ ಒಂದು ಹೊಸ ಹೊಸ ಸಾಹಿತ್ಯವನ್ನ ಉತ್ತಮಪಡಿಸಿಕೊಳ್ಳುವ, ಸಾಹಿತ್ಯವನ್ನು ಪ್ರಕಟಗೊಳಿಸುವಂತಹ ನಿಟ್ಟಿನಲ್ಲಿ ಇಂಗ್ಲಿಷ್ ಶಿಕ್ಷಣ ಅವರಿಗೆ ಒಂದು ಮಾದರಿಯಾಯಿತು ಎನ್ನುವಂಥದ್ದನ್ನ ಕಾಣ್ಕೊಳ್ಬಹುದು. ಇನ್ನು ಮೂರನೇ ಪರಿಣಾಮ ವೃತ್ತಪತ್ರಿಕೆಗಳು ಹುಟ್ಟಿಕೊಂಡು. ಭಾರತೀಯರಿಗೆ ವೃತ್ತಪತ್ರಿಕೆಗಳು ಸಾಮಾನ್ಯವಾಗಿ ಅದರಿಂದ ಆಗುವಂತಹ ಲಾಭಗಳು, ಅವುಗಳ ಬಗ್ಗೆ ಹೆಚ್ಚಿನ ಜ್ಞಾನದ ಕೊರತೆ ಇದ್ದು ಅನ್ನುವಂಥದ್ದು ನಾವು ಕಾಣ್ತೇವೆ. ಆದರೆ ಇಂಗ್ಲಿಷರ ಆಗಮನದ ನಂತರದಲ್ಲಿ ಹೊಸ ಹೊಸ ಪತ್ರಿಕೆಗಳು ಉಗಮಗೊಂಡು ಆ ಪತ್ರಿಕೆಗಳೆಲ್ಲವೂ ಸಹಿತ ಬ್ರಿಟಿಷ್ ಹಾಗೂ ಕಂಪನಿಯ ಆಡಳಿತ ವ್ಯವಸ್ಥೆ ಗುಣಲಕ್ಷಣಗಳನ್ನ ಜನರಿಗೆ ಸ್ಥಳೀಯ ಭಾಷೆಗಳಲ್ಲಿ ಪ್ರಕಟಗೊಳಿಸಲು ಮುಂದಾಯಿತು. ಆ ಮೂಲಕ ಜನರು ನಮ್ಮನ್ನು ಆಳುವಂತಹ ಸರ್ಕಾರಗಳು ತರತಕ್ಕಂತಹ ಯೋಜನೆಗಳು, ನಂತರದಲ್ಲಿ ಸುದ್ದಿ ಸಮಾಚಾರಗಳು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಅತಿ ಅನುಕೂಲಕರವಾಗಿ ಪತ್ರಿಕೆಗಳು ಸಹಾಯ. ಹೀಗಾಗಿ ಅತಿ ಬೇಗನೆ ಒಂದು ಜನಸಮೂಹ ಯಾವುದಾದ್ರೂ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸುವಂತಹ ಒಂದು ಅವಕಾಶಗಳು ಈ ಒಂದು ವೃತ್ತಪತ್ರಿಕೆಯ ಮೂಲಕವಾಗಿ ಲಭಿಸಿತು. ಜೊತೆಗೆ ಬ್ರಿಟಿಷ್ ಆಳ್ವಿಕೆಯ ಒಂದು ಉದ್ದೇಶಗಳು ಏನಾಗಿತ್ತು ಎನ್ನುವಂಥದ್ದನ್ನು ವೃತ್ತಪತ್ರಿಕೆಗಳು ಭಾರತೀಯರಿಗೆ ತಿಳಿಸಿಕೊಡಲು ಪ್ರಾರಂಭವಾಗುವ ಎನ್ನುವಂಥದ್ದನ್ನು ನಾವು ಕಾಣ್ತೀವಿ. ನಂತರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಸಹಿತ ಭಾರತ ಆ ಸಂದರ್ಭದಲ್ಲಿ ಭಾರತದ ಸಮಾಜಗಳು ಬಹಳಷ್ಟು ಕೆಲವೊಂದಿಷ್ಟು ಅವೈಜ್ಞಾನಿಕ ಆಚರಣೆಗಳನ್ನು ಒಳಗೊಂಡಿತ್ತು. ಅವು ಸಾಮಾಜಿಕ ಸಮಸ್ಯೆಗಳನ್ನು ತಿಳಿಯಲು ಸಹಿತ ನೋಡ್ಕೋಬಹುದು. ಅದು ಬಾಲ್ಯ ವಿವಾಹ ಆಗಿರ್ಬೋದು, ಸ್ತ್ರೀ ಪುರುಷರ ನಡುವಿನ ಅಸಮಾನತೆ ಆಗಿರ್ಬೋದು, ಅನಕ್ಷರತೆ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಇವೆಲ್ಲವನ್ನ ಅಂದಿನ ಸಮಾಜದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ತಮ್ಮದೇ ಆದಂತಹ ಒಂದು ಸಂಘಟನೆಗಳನ್ನು ಕಟ್ಟಿಕೊಂಡು ಆ ಮೂಲಕ ಭಾರತೀಯರಲ್ಲಿ ಹೊಸ ಜೀವನ ಕ್ರಮವನ್ನು ಹುಟ್ಟುಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಅದಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ನೆರವಾಗಿದೆ. ಇನ್ನು ಐದನೇ ಒಂದು ಪರಿಣಾಮ ಜೆ.ಎಸ್. ಮಿಲ್ ರೋಸೋ, ಮಾಂಟೆಸ್ಕ್ಯೂ ಈ
ಬರಹಗಾರರ ಬರವಣಿಗೆಗಳು ಭಾರತೀಯರಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸಿತು ಎನ್ನುವಂಥದ್ದನ್ನು ನಾವು ಹೇಳ್ಬೋದು. ಇಲ್ಲಿ ಜೇಎಸ್ಎಲ್ ಆಗಿರ್ಬೋದು, ರೂಸೋ ಆಗಿರ್ಬೋದು, ಮಾಂಟೆಸ್ಕ್ಯೂ ಆಗಿರ್ಬೋದು, ಇವರು ಮಾನವತಾವಾದವನ್ನು ಎತ್ತಿ ಹಿಡಿಯುವಂತಹ ವ್ಯಕ್ತಿಗಳು. ಆ ವ್ಯಕ್ತಿಗಳ ಒಂದು ಬರಹ ಆಲೋಚನೆಗಳನ್ನ ಭಾರತೀಯರು ಪಡೆದುಕೊಂಡು ತಮ್ಮ ಒಂದು ವೈಚಾರಿಕ ಬದುಕನ್ನು ಬೆಳೆಸಿಕೊಂಡ್ರು ಎನ್ನುವಂಥದ್ದನ್ನ ಕಾಣ್ತೀವಿ. ಇನ್ನು ಆಮೇಲಾಗಿ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಭಾರತೀಯರಿಗೆ ಆಯ್ತು ಎನ್ನುವಂಥದ್ದನ್ನ ನೋಡ್ಕೊಳ್ಬಹುದು ಅಂತ. ಈ ಬ್ರಿಟಿಷರ ಕೆಲವೊಂದಿಷ್ಟು ವಿಶೇಷಾಂಶಗಳ ಮೂಲಕವಾಗಿ ಭಾರತೀಯರು ಹೆಚ್ಚಿನ ಶಿಕ್ಷಣವನ್ನು ಪಡೆದುಕೊಂಡಾಗಿ ನಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆ, ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಮನೋಭಾವ ಎಲ್ಲವೂ ಬಂದಾದ ಮೇಲೆ ನಮ್ಮ ಆಡಳಿತವನ್ನು ನಾವು ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಮನೋಭಾವಕ್ಕೆ ಬಂದಾಗ ಸ್ವತಂತ್ರವನ್ನ ಗಳಿಸಿಕೊಳ್ಬೇಕು ಎನ್ನುವಂತಹ ಒಂದು ಹೋರಾಟದ ಕಿಚ್ಚು ಹೆಚ್ಚಾಯಿತು ಎನ್ನುವಂಥದ್ದನ್ನ ನಾವು ಕಾಣಬಹುದು. ಹೀಗೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಭಾರತೀಯರಿಗೆ ಇಷ್ಟೆಲ್ಲ ಅನುಕೂಲವನ್ನ ಮಾಡ್ತು ಎನ್ನುವಂಥದ್ದನ್ನ ನಾವು ನೋಡ್ಕೊಳ್ಬಹುದು ಅಂತ ಹೇಳಿ. ಇಷ್ಟು ಇಂದಿನ ಈ ಒಂದು ತರಗತಿ. ಮುಂದಿನ ತರಗತಿಯಿಂದ ಮತ್ತೆ ಭೇಟಿಯಾಗೋಣ. ಧನ್ಯವಾದ.